ಹಿಂದುಳಿದ ವೇದಿಕೆ ಹಾಗೂ ಪರಿಪೂರ್ಣ ಕ್ಯಾರಿಯರ್ ಅಕಾಡೆಮಿ ಕುಮಟಾ ಇವರ ಸಂಯುಕ್ತಾಶ್ರಯದಲ್ಲಿ ನಮಗೆಲ್ಲ ತಿಳಿದಂತೆ ನಮ್ಮ ತಾಲೂಕಿನಲ್ಲಿ ಈ ಡಿಗ್ರಿ ಮಾಡಿದವರು ಅಥವಾ PUC ಆದವರು ಭಾಳಷ್ಟು ಜನ ವಿದ್ಯಾರ್ಥಿಗಳು ನೌಕರಿ ಸಲುವಾಗಿ ಒದ್ದಾಡ್ತಾ ಇದ್ದಾರೆ. ಆ ಕಾರಣದಿಂದ ನಾವು ನಮ್ಮ ಸಮಿತಿಯಿಂದ ಏನಾದರೂ ಒಂದು ಸಮಾಜಕ್ಕೆ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಬೇಕು, ಅವರಿಗೇನಾದರೂ ಮುಂದೆ ನೌಕರಿಗಾಗಿ ಸಹಾಯ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ದಿನಾಂಕ 12/7/2026 ಹೊನ್ನಾವರದ ನಾಮದಾರಿ ವಿದ್ಯಾರ್ಥಿ ನಿಲಯ ಸಭಾಭವನದಲ್ಲಿ ಈ ಪರಿಪೂರ್ಣ ಕರಿಯರ್ ಅಕಾಡೆಮಿ ಕುಮಟಾ ಇವರ ಆಶ್ರಯದಲ್ಲಿ PSI, DAR, FDA, STA ಇಂಥ ಸ್ಪರ್ಧಾತ್ಮಕ ಪರೀಕ್ಷೆಗೆ ಒಳಗೊಂಡಂತೆ ಒಂದು ಪೂರ್ವಭಾವಿ ಪರೀಕ್ಷೆ, ಮಾದರಿ ಪರೀಕ್ಷೆ ಮತ್ತು ಕೆಲವು ಮಾಹಿತಿ ಕಾರ್ಯಾಗಾರ, ತಜ್ಞರಿಂದ ಮಾರ್ಗದರ್ಶನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಈ ಪರಿಪೂರ್ಣ ಕ್ಯಾರಿಯರ್ ಅಕಾಡೆಮಿ ಕುಮಟಾದಲ್ಲಿ ಇರುವಂಥದ್ದು ಈಗಾಗಲೇ ಸುಮಾರು 46 ಜನ ಸರ್ಕಾರಿ ನೌಕರಿಯನ್ನು ಈ ಅಕಾಡೆಮಿಯಿಂದ ಟ್ರೈನಿಂಗ್ ಪಡೆದು ಪರೀಕ್ಷೆ ಪಾಸ್ ಮಾಡಿದ್ದಾರೆ. ಹಾಗಾಗಿ ನಾವು ಅವರನ್ನು ಕೇಳಿಕೊಂಡಾಗ ಖಂಡಿತವಾಗೂ ನಾವು ನಿಮಗೆ ಸಹಾಯ ಮಾಡ್ತೇವೆ ಮತ್ತು ನಿಮ್ಮ ತಾಲೂಕಲ್ಲೂ ನಾವು ಒಂದು ಕಾರ್ಯಕ್ರಮ ಮಾಡ್ತೇವೆ ಅಂತ ಅವರು ಒಪ್ಕೊಂಡು ನಮಗೆ ಈ ಹೊನ್ನಾವರ ತಾಲೂಕಲ್ಲಿ ದಿನಾಂಕ 12/7/2026 ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಆ ಕಾರ್ಯಕ್ರಮ ಬೆಳಿಗ್ಗೆ 9 ಗಂಟೆನಷ್ಟು ಪ್ರಾರಂಭ ಆಗ್ತದೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಡಿಗ್ರಿ ಆದವರು ಅಥವಾ PUC ಆದವರು ಈ ಸ್ಪರ್ಧಾತ್ಮಕ ಪರೀಕ್ಷೆ ಕಟ್ಟುವಂಥವ್ರು ಅವರು ಆ ಕಾರ್ಯಕ್ಕೆ ಬನ್ನಿ ಮತ್ತು ಅದರ ಸದುಪಯೋಗ ಪಡ್ಕೊಳ್ಬೇಕು. ಮತ್ತು ಇದು ಸಂಪೂರ್ಣ ಉಚಿತವಾಗಿರ್ತದೆ, ಯಾವುದೇ ಹಣ ಇಲ್ಲ, ಸಂಪೂರ್ಣ ಉಚಿತವಾಗಿ ಮಾಡ್ತಾ ಇದ್ದಾರೆ. ಈ ಪರಿಪೂರ್ಣ ಕರಿಯರ್ ಅಕಾಡೆಮಿ ಕುಮಟಾದವರು ಈ ಧಾರವಾಡ ಮತ್ತು ಬೆಂಗಳೂರು ಕಡೆಯಿಂದ ಬರುವಂಥ ಸ್ಪರ್ಧಾತ್ಮಕ ಪರೀಕ್ಷೆ ಕೊಟ್ಟುವ ಈ ಕೆಲವು ಕ್ಲಾಸ್ಗಳಿರ್ತದೆ. ಅಂಥ ಪರಿಣಿತ ಇವರನ್ನು ಕರೆದು ಕ್ಲಾಸ್ ಮಾಡ್ತಾರೆ. ಈ ಪ್ರಾಯೋಗಿಕವಾಗಿ ಆ ದಿವಸ ಒಂದು ದಿವಸ ಮಾಡ್ತೇವೆ. ಮುಂದೆ ಎಲ್ಲರೂ ಸಹಕಾರ ಇದ್ದರೆ ಮುಂದೂ ಸಹ ಅವರು ನಾವು ಇಲ್ಲಿ ಹೊನ್ನಾವರದಲ್ಲಿ ಮಾಡ್ತೇವೆ ಅಂತ ನಮ್ಗೆ ಭರವಸೆ ಕೊಟ್ಟಿದ್ದೇವೆ. ಹಾಗಾಗಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ಅದನ್ನು ಮುಂದುವರಿಸ್ಬೋದು. ಅಂದರೆ ಈ ಏನು ಕಾರ್ಯಾಗಾರ ಇದೆ ಅದನ್ನು ಮುಂದಿನ ವಾರ ಅಥವಾ ಮುಂದಿನ ತಿಂಗಳ ನೆಕ್ಸ್ಟ್ ಮಾಡುವಂಥ ಸಂಭವ ಇರ್ತದೆ. ಜಿಲ್ಲೆಯಲ್ಲಿ ಉದ್ಯೋಗದ ಕೊರತೆ ಎಷ್ಟಿದೆ ಅಂತ ಹೇಳೋದು ಎಲ್ಲರಿಗೂ ಗೊತ್ತಿದೆ. ಯಾಕಂದರೆ ಒಬ್ಬ ಮನೆಯಲ್ಲಿ ಒಬ್ಬರಿಗೊಂದು ಉದ್ಯೋಗ ಸಿಗ್ತದಂದರೆ ಇಡೀ ಕುಟುಂಬ ಅಭಿವೃದ್ಧಿ ಆಗ್ತದೆ. ಶ್ರೀಮಂತರಿಗೆ ಅದು ಯಾವುದೋ ಅವಶ್ಯಕತೆ ಇರುವುದಿಲ್ಲ. ಬಡ ಮಕ್ಕಳಿಗೆ ಯಾವುದೇ ಒಂದು ಸರ್ಕಾರಿ ನೌಕರಿ ಪಡೆಯೋದು ಎಷ್ಟು ಕಷ್ಟ ಅಂತೇಳಿ ಎಲ್ಲರಿಗೂ ಗೊತ್ತಿದೆ. ಅಪ್ಪಿತಪ್ಪಿ ಯಾರಿಗಾದ್ರೂ ಒಂದು ಸರ್ಕಾರಿ ನೌಕರಿ ಸಿಕ್ಕಿದ್ರೆ ಅವ್ರು ಮತ್ತೊಬ್ಬರಿಗೆ ಹೇಳೋದಿಲ್ಲ. ಯಾಕಂದರೆ ಇದು ಯಾವ ರೀತಿ ಹೋಗಬೇಕು, ಸರ್ಕಾರಿ ನೌಕರಿಯನ್ನು ಪಡೀಲಿಕ್ಕೆ ಒಂದು PSI ಆಗಿರ್ಬೋದು, ಒಂದು BDO ಆಗಿರ್ಬೋದು, ಅಥವಾ ಯಾವುದೇ ಒಂದು ಸರ್ಕಾರಿ ನೌಕರಿಯನ್ನು ಪಡೀಲಿಕ್ಕೆ ಯಾವ ರೀತಿ ಹೋಗಬೇಕು ಅನ್ನೋದು ಬಡ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ. ಯಾಕಂದರೆ ಒಂದು ತಂದೆ ತಾಯಿಗಳು ಕಲ್ತಿರುವಂಥವರಲ್ಲ. ಹಾಗಾಗಿ ಈ ಒಂದು ವಿಚಾರವನ್ನು ಇಟ್ಕೊಂಡು ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಿನ ವಿದ್ಯಾವಂತ ಯುವಕರಿಗೆ ಉದ್ಯೋಗ ಸಿಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಪರಿಪೂರ್ಣ ಕರಿಯರ್ ಅಕಾಡೆಮಿ ಮತ್ತು ನಮ್ಮ ವಿಕ್ರಮ್ ನಾಯ್ಕರು ಅವರ ಒಂದು ನೇತೃತ್ವದಲ್ಲಿ ನಾವೆಲ್ಲರ ಬೆಂಬಲದೊಂದಿಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅವರಿಗೆ ತಯಾರಿ ಮಾಡಿಕೊಳ್ಳಲಿಕ್ಕೆ ಒಂದು ಉತ್ತಮವಾದ ಕಾರ್ಯಕ್ರಮನ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ದಯವಿಟ್ಟು ಇದನ್ನು ಎಲ್ಲ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಭವಿಷ್ಯವನ್ನು ಉತ್ತಮಗೊಳಿಸಿಕೊಳ್ಳುವಲ್ಲಿ ಎಲ್ಲರೂ ಇದೇ ಬರುವಂಥ 12/7/12ನೇ ತಾರೀಕಿನಂದು ನಾಮದಾರಿ ಸಭಾಭವನ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಬಂದು ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತೇಳಿ ಹೇಳಲಿಕ್ಕೆ ಬಯಸಿದ್ದೇನೆ. ಶಿಕ್ಷಣ ಪಡೆಯುವಂಥ ವಿದ್ಯಾರ್ಥಿಗಳೆಲ್ಲರೂ ಸಾಕಷ್ಟಿದೆ ಎಲ್ಲ ಜಿಲ್ಲೆಗೆ ಹೋಲಿಸಿದಾಗ. ಆದರೆ ಯಾಕೋ ಏನೋ ಹುಡುಗರಲ್ಲಿ ಈ ನಮ್ಮ ಸರ್ಕಾರಿ ಉದ್ಯೋಗ ಹೇಳೋದ್ರಲ್ಲಿ ನೆಗೆಟಿವ್ ಥಿಂಕ್ ಮಾಡ್ತಾರೆ. ಅದೆಲ್ಲ ಆಗೋಗೋದಲ್ಲ. ಹಾಗಾಗಿ ಇಂಥ ಒಂದು ಸಂಸ್ಥೆ ಅಡಿಯಲ್ಲಿ ಒಬ್ಬರು ಮಾಜಿ ಸೈನಿಕರಾಗಿ ಒಬ್ಬರು ಉದ್ಯೋಗ ಹಿಡಿದು ಸಹ ನನ್ನ ಸೇವೆಯನ್ನು ಮುಂದಿನ ಪೀಳಿಗೆಗೆ ನನ್ನ ಕೈಲಾದಂಥ ಸೇವೆ ಮಾಡಬೇಕು ಅಂತ ಹೊರಟಿದ್ದಾರೆ. ಅದರ ಜೊತೆಗೆ ಬ್ರಹ್ಮಶ್ರೀ ನಾಡುಗಳು ಸೇವಾ ಸಮಿತಿಯವರು ಸಹ ಇದಕ್ಕೊಂದು ಪ್ರೋತ್ಸಾಹ ಕೊಟ್ಟರು. ಆದ್ದರಿಂದ ಹೆಚ್ಚಿನ ರೀತಿಯಲ್ಲಿ ಈ ತಾಲೂಕಿನ ವಿದ್ಯಾರ್ಥಿಗಳು ಅಂತ ಕಲಿತಾ ಇದ್ದವರು ಇರ್ಬೋದು, PUC ಆದವರು ಇರ್ಬೋದು, ಡಿಗ್ರಿ ಆದವರು ಇರ್ಬೋದು, ಒಂದು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತೇಳಿ ತಮ್ಮ ಮಾಧ್ಯಮದ ಮೂಲಕ ನಾನು ಸಹ ವಿನಂತಿಸ್ತಾ ಇದ್ದೇನೆ.